ತಮಗೆಲ್ಲ ತಿಳಿದ ಹಾಗೆ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಯಾವಾಗಪ್ಪ ಅಂದರೆ 1891 ಏಪ್ರಿಲ್ 14ರಂದು ಜನಿಸಿ ಇಂದಿಗೆ ಸುಮಾರು 133 ವರ್ಷಗಳು ಕಳೆಯಿತು. ಆ ಒಂದು ಸವಿನೆನಪಿಗಾಗಿ ಇಡೀ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಒಂದು ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮತ್ತು ತಮ್ಮ ಜಾತ್ರೆಯ ಮುಖಾಂತರ ಆ ರೀತಿಯಲ್ಲಿ ಒಂದು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಇಂದು ನಮ್ಮ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೂಡ ಒಂದು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಆಚರಣೆ ಮಾಡಲು ಎಲ್ಲ ಸಿಬ್ಬಂದಿಯವರು ಮತ್ತು ಅಧಿಕಾರಿ ವೃಂದದವರು ಆಗಮಿಸಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು, ಎಲ್ಲರಿಗೂ ಮೊದಲಿಗೆ ಸ್ವಾಗತ ಕೋರುತ್ತಾ ಇವಾಗ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಲಘುಮನ್ ಸರ್ ಅವರು ಒಂದೆರಡು ಮಾತನಾಡಬೇಕಲ್ಲಿ ತಮ್ಮಲ್ಲಿ ಮನವಿ. 133ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾನ್ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತೇ ಐತೆ. ಬರೀ ದಲಿತರ ಉದ್ಧಾರಕ್ಕಾಗಿ, ದಲಿತರ ಶೋಷಣೆಗೊಳಗಾಗಿದ್ರು ಆ ಟೈಮಲ್ಲಿ, ಅವ್ರ ಉದ್ಧಾರಕ್ಕಾಗಿ ಮಾತ್ರ ಶ್ರಮಿಸಿದ್ದಾರೆ ಅಂತ ಬಿಂಬಿಸ್ತಾ ಇದ್ದೀವಿ ನಾವು ಇತ್ತೀಚೆಗೆ. ಬಟ್ ಅವರು ಎಲ್ಲ ಸಮಾಜದ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರ ಒಂದು ಉದ್ಧಾರನೂ ಕೂಡ ತಮ್ಮ ಜೀವನದಾದ್ಯಂತ ಅನ್ಯಾಯಕ್ಕೊಳಗಾದಂಥ ಒಂದು ಸಮಾಜದ ವಿರುದ್ಧ ಅವರು ಸಾಕಷ್ಟು ಶ್ರಮಿಸಿ ಪ್ರತಿಯೊಂದು ಹಂತದಲ್ಲೂ ಕೂಡ ತಾವು ಕೂಡ ಪ್ರಾಥಮಿಕ ಶಿಕ್ಷಣ ಪಡೀತಿದ್ದಾಗಲಿ, ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡಿಬೇಕಾದ್ರಾಗಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರಿಗೆ ಶೋಷಣೆಗೊಳಗಾಗ್ತಾರೆ. ಪ್ರಾಕ್ಟಿಕಲ್ ಆಗಿ ತಾವು ಕೂಡ ಈ ಏನು ದಲಿತರು ಅಥವಾ ಈ ಹಿಂದುಳಿದ ವರ್ಗದವರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅನ್ನೋದು ತಾವು ಅದು ಕಷ್ಟ ಅನುಭವಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಈ ಸಮಾಜದಲ್ಲಿ ಎಷ್ಟೆಲ್ಲ ಶೋಷಣೆ ಇದೆ. ಒಂದು ಮೇಲ್ವರ್ಗದ ಜಾತಿಯವರಿಂದ ಎಷ್ಟು ಶೋಷಣೆಗೊಳಗಾಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪ್ರಾಕ್ಟಿಕಲ್ ತಾವು ಅನುಭವಿಸಿದಾಗ ಗೊತ್ತಾಗುತ್ತೆ. ಇದನ್ನೇನಾದರೂ ಮಾಡಬೇಕು, ಇಲ್ಲಿ ನಾವು ಸಮಾಜದಲ್ಲಿ ಬದಲಾವಣೆ ತರಬೇಕು, ಮತ್ತು ಒಂದು ಕಟ್ಟುನಿಟ್ಟಾದಂಥ ಕಾನೂನುಗಳನ್ನು ತರಬೇಕು ಅನ್ನೋದು ಅವರು ವಿದ್ಯಾರ್ಥಿ ಜೀವನದಿದ್ದಾಗಲೇ ಅಥವಾ ಬಾಲ್ಯ ಜೀವನದಲ್ಲೇ ಒಂದು ಅರ್ಥ ಆಗುತ್ತೆ ಅವರಿಗೆ. ಸೊ ಬರ್ತಾ ಇದು ನಮ್ಮಂಥ ಶೋಷಣೆಗೊಳಗಾದವರಿಂದನೇ ಸಾಧ್ಯ ಅಂತ ಅನ್ನೋದು ಕೂಡ ಮನಗಂತಾರೆ. ಅಲ್ಲಿಂದನೇ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ತಮ್ಮ ಇದನ್ನು ಏಳಿಗೆಯನ್ನು ಕಾಣ್ತಾ